आपका खैर मकदम है 4TV न्यूज़ में। मैं हूं खुर्शीद आलम। पीयूसी फर्स्ट ईयर और सेकेंड ईयर की मिड टर्म एग्ज़ामिनेशन जो 9 दिसंबर से 23 दिसंबर तक होने जा रही है, इन्हें लॉकडाउन को लेकर, कोविड-19 को लेकर, ओमिक्रॉन वायरस को लेकर ये जो आतंक छाया हुआ है, यानी पीयू बोर्ड की तरफ से भी डायरेक्शन आ रहे हैं, बार बार डायरेक्शन आ रहे हैं। इन तमाम को लेकर स्टूडेंट एक कश्मकश में हैं कि इस मरतबा जो हर साल मिड टर्म एग्ज़ाम चलते रहती है, लेकिन इस मरतबा कुछ इसमें चेंजेस आए हुए हैं। लेकिन लास्ट ईयर भी 1920 में भी जो है मिड टर्म एग्ज़ाम नहीं हो सकी लॉकडाउन की वजह से। लेकिन इस मरतबा जो है मिड टर्म एग्ज़ाम को लेकर काफ़ी कुछ तैयारियां हो रही हैं और स्टूडेंट भी टेंशन में है, स्टाफ भी टेंशन में है। इसी पर बातचीत करने के लिए, गुफ्तगू करने के लिए हमारे साथ जुड़े हुए हैं डिप्टी डायरेक्टर पीयू प्री यूनिवर्सिटी कॉलेज बीजेपुर SN बगली सर से जानने की कोशिश करेंगे जो कल से जो एग्ज़ाम शुरू होने वाली है उसको लेकर क्या क्या तैयारियां होने जा रही हैं। नाಳೆ एग्जाम स्टार्ट ಆಗ್ತಾವ ಮಿಡ್ ಟರ್ಮ್ एग्जाम ಡಿಸೆಂಬರ್ 9ರಿಂದ 23 ತನಕ ನಡೀತಾವ। ಪ್ರತಿ ವರ್ಷ ಮಿಡ್ ಟರ್ಮ್ एग्जाम ನಡೀತದೆ। ಈ ವರ್ಷ ಇಷ್ಟ್ಯಾಕೆ ಟೆನ್ಷನ್ದಾಗಿದ್ದೀರಿ? ಇಷ್ಟ್ಯಾಕೆ ಟೆನ್ಷನ್ ವಿದ್ಯಾರ್ಥಿಯವರು ಟೆನ್ಷನ್ದಾಗಿದ್ದಾರೆ, ಸ್ಟಾಫ್ನು ಟೆನ್ಷನ್ದಾಗಿದ್ದಾರೆ, ಏನು ಡಿಫರೆನ್ಸ್ ಇದೆ? ಈಗ ಹೋದ ಸಲದಿಂದ ಸರ್ 1.5-2 ವರ್ಷದಿಂದ ಕೊರೋನಾ ಇರುವುದರಿಂದ ಈಗಲೂ ಕೂಡ ಕೊರೋನಾ ಬಿಟ್ಟಿಲ್ಲ। ಕೊರೋನಾದ ಮಧ್ಯದಲ್ಲೇ ತರಗತಿಗಳು ಪ್ರಾರಂಭಗೊಂಡಿದೆ। ಆ ಅವಧಿಯಲ್ಲಿ ಈಗ ಮತ್ತೆ ನಮಗೆ ಪರೀಕ್ಷೆಯನ್ನು ನಾವು ನಡೆಸಬೇಕಾಗಿದೆ। ಸ್ವಲ್ಪ ಆ ಕೊರೋನಾದಿಂದ ಕೆಲವು ವಿದ್ಯಾರ್ಥಿಗಳು, ಉಪನ್ಯಾಸಕರು, ಪ್ರಾಚಾರ್ಯರು ಸ್ವಲ್ಪ ಗೊಂದಲದಲ್ಲಿದ್ದಾರೆ। ಆದರೂ ಕೂಡ ನಾವು ಈಗ ಪರೀಕ್ಷೆ ತಯಾರಿಯಲ್ಲಿದ್ದೇವೆ। ದಿನಾಂಕ 9-12-2021ರಿಂದ 23-12-2021ವರೆಗೆ ಪರೀಕ್ಷೆಯನ್ನು ನಡೆಸಲಿಕ್ಕೆ ಎಲ್ಲ ರೀತಿಯನ್ನು ನಾವು ತಯಾರು ಮಾಡ್ಕೊಂಡಿದ್ದೀವಿ। ಈಗಾಗಲೇ ನಮಗೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು, ಪ್ರಥಮ PUC ವಿದ್ಯಾರ್ಥಿಗಳು ಈ 31,707 ಇದೆ ಪ್ರಥಮ ವರ್ಷದ್ದು। ದ್ವಿತೀಯ PUC ವಿದ್ಯಾರ್ಥಿಗಳ ಸಂಖ್ಯೆ 25,410 ಇದೆ। ಈ ಎಲ್ಲ 224 ಕಾಲೇಜುಗಳಲ್ಲಿ ಈಗ ದಿನಾಂಕ 9-12-2021ರಿಂದ 23-12-2021ವರೆಗೆ ಕಡ್ಡಾಯವಾಗಿ ಬೆಳಗಿನ ಅವಧಿಯಲ್ಲಿ ನಡೀತದೆ ಮತ್ತು ಮಧ್ಯಾಹ್ನ ಅವಧಿಯಲ್ಲಿ ನಡೀತದೆ। ಮಧ್ಯಮ ಅವಧಿ ನಡೀತದೆ। ಪ್ರಥಮ ಹಾಗೂ ದ್ವಿತೀಯ PUC ಏಕಕಾಲದಲ್ಲೇ ಟೈಮ್ ಟೇಬಲ್ ಇರೋದರಿಂದ ಏಕಕಾಲದಲ್ಲೇ ನಡೆಸಲ್ಪಡುವಂಥ ವ್ಯವಸ್ಥೆ ಆಗಿದೆ। ಅದರ ಜೊತೆಗೆ ಈಗ ಏನಾಗಿದೆ ಅಂದರೆ ಈ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ। ಮೊದಲು 9:15 ಪ್ರಾರಂಭ ಆಗ್ತಿತ್ತು, ಈಗ 9:15ರಿಂದ 12:45ವರೆಗೆ ಈಗಿನ ವೇಳಾಪಟ್ಟಿಯಲ್ಲಿ ಪರೀಕ್ಷೆ ನಡೀತದೆ। ಅದೇ ತೆರನಾಗಿ ಮಧ್ಯಾಹ್ನದು ಮೊದಲಿನಂತೆ ಇದೆ, 5 ಗಂಟೆ, ಇದು 2 ಗಂಟೆಯಿಂದ 5:15 ನಡೀತದೆ। ಈ ರೀತಿಯಾಗಿ ನಾವು ಎಲ್ಲ ರೀತಿಯ ಎಲ್ಲ ಪರೀಕ್ಷೆಯ ಕೇಂದ್ರಗಳಿಗೆ ಸಂಬಂಧಿಸಿದ ನೋಡಲ್ ಅಧಿಕಾರಿಗಳನ್ನು ನಿನ್ನೆ ಕರೆಸಿ ಒಟ್ಟು ನಮ್ಮ 10 ನೋಡಲ್ ಅಧಿಕಾರಿಗಳಿದ್ದಾರೆ, ನೋಡಲ್ ಕೇಂದ್ರಗಳನ್ನು ಮಾಡ್ಕೊಂಡಿದ್ದೀವಿ। ಅದರಲ್ಲಿ ಎಲ್ಲ ಮೀಟಿಂಗಿನಲ್ಲಿ SOP ನಿಯಮದ ಪ್ರಕಾರ ಪರೀಕ್ಷೆಯನ್ನು ನಡೆಸಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ। ಈಗಾಗಲೇ ಸಾಕಷ್ಟು ತಯಾರಿಯಲ್ಲಿದ್ದೀವಿ। ಮತ್ತು ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕೆ ಯಾವ ಕಾಲೇಜಿನಲ್ಲಿ ಕೋವಿಡ್ ಬಂದಿಲ್ಲ। ಇನ್ನು ಮುಂದಿನ ದಿನಗಳಲ್ಲಿ ಸಾಧ್ಯತೆ ಇರುವುದರಿಂದ ಆದಷ್ಟು ನಾವು ಜಾಗರೂಕತೆಯಿಂದ ಈ ಕೊರೋನಾದ SOP ನಿಯಮಗಳನ್ನು ಪಾಲಿಸಿಕೊಂಡು ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಪಾರದರ್ಶಕವಾಗಿ ಮತ್ತು ಆ ವ್ಯವಹಾರ ಇಲ್ಲದಂತೆ ನಡೆಸಿಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಿನ್ನೆ ಮೀಟಿಂಗ್ನಲ್ಲಿ ಹೇಳ್ಕೊಂಡಿದ್ದೀನಿ। ಆಯಾ ನೋಡಲ್ ಸೆಂಟರ್ನವರು ಇವತ್ತು ಕೂಡ ಸರೌಂಡಿಂಗ್ಸ್ ಕಾಲೇಜಿಗೆ ಕರೆಸಿಬಿಟ್ಟು ಮೀಟಿಂಗ್ ತೆಗೆದುಕೊಂಡು ಎಲ್ಲ ರೀತಿ ಮಾಹಿತಿ ಕೊಡಲಿಕ್ಕೆ ಕೂಡ ಹೇಳಿದ್ದೀನಿ। ಸರಿ, ಈಗ ಎಕ್ಸಾಮ್ ನಡೀತಾ ಇದೆ, ಸಾಕಷ್ಟು ಎಕ್ಸಾಮ್ ಪರೀಕ್ಷಾ ಸೆಂಟರ್ ಇದೆ, ಇದರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ಲಿಂದ ಏನಾರು ಸಹಾಯ ಮಾಡಿ ಕೇಳಿದ್ರಿ? ಈಗ ಸದ್ಯಕ್ಕಂತೂ ಹೆಲ್ತ್ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಕೊರೋನಾ ಇಲ್ಲ ಅಂತ ಹೇಳಿ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ। ಅದರ ಅವಶ್ಯಕತೆ ಬಿತ್ತಂದರೆ ತಕ್ಷಣ ನಾವು ಅದರ ವ್ಯವಸ್ಥೆ ಕೂಡ ಮಾಡ್ತೀವಿ। ಇನ್ನೊಂದು ಬೇಕಾದರೆ ಇವತ್ತು ನಾನು ಡಿಪಾರ್ಟ್ಮೆಂಟ್ಲಿ ಮೂಲಕ ನಮಗೆ ಈ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅನುಮತಿ ಕೇಳ್ತೀವಿ। ಈ ಲಾಸ್ಟ್ ಇಯರ್ ಪರೀಕ್ಷಾ ಸೆಂಟರ್ ಬರೆಯೋದ್ನಾಗ ಹುಡುಗರು ಯಾರು ಸ್ವಲ್ಪ ಜ್ವರ, ಕೆಮ್ಮು ಅದು ಏನು ಬಂದಂದ್ರೆ ಅದಕ್ಕೊಂದು ಪ್ರತಿ ರೂಮ್ ಪ್ರತ್ಯೇಕ ಕೊಠಡಿಯನ್ನು ಪ್ರತಿ ಕಾಲೇಜಿನಲ್ಲಿ ಮಾಡ್ಕೊಂಡಿದ್ದೀವಿ। ಒಂದು ವೇಳೆ ಕೊರೋನಾ ಬಂತು ಅಂದರೆ ಆ ವಿದ್ಯಾರ್ಥಿಗೆ ಪರೀಕ್ಷೆ ಕೊಡಲಿಕ್ಕೆ ಅಲೋ ಮಾಡೋದಿಲ್ಲ। ಮುಂದಿನ ದಿನಗಳಲ್ಲಿ ಒಂದು ವೇಳಾಪಟ್ಟಿಯನ್ನು ಮಾಡಿ ಅವರಿಗೆ ಕೂಡ ವ್ಯವಸ್ಥೆಯನ್ನು ಮಾಡ್ತೀವಿ। ಸಪ್ರೇಟ್ ರೂಮ್ ವ್ಯವಸ್ಥೆ ಮಾಡಿದ್ರೆ ಬರೀಲಾಕ್ಕೆ ಕೊಡಂಗಿಲ್ಲ? ಇಲ್ಲ, ಕೆಮ್ಮು, ನೆಗಡಿ, ಜ್ವರ ಬಂದರೆ ಅಂಥ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ರೂಮ್ನಲ್ಲಿ ಕೂಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ। ಅದರ ಜೊತೆಗೆ ಈಗ ಪೂರ್ತಿ ಕೊರೋನಾದಲ್ಲಿ ಇದ್ದರೆ
ಅಂಥ ವ್ಯಕ್ತಿ ಕ್ವಾರಂಟೈನಲ್ಲಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಬೇರೆ ರೀತಿಯಲ್ಲಿ ಎಕ್ಸಾಮ್ ಡೇಟನ್ನು ಗುರುತಿಸಿ ಅವರಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಇವಾಗಲೂ 18 ವರ್ಷ ದಾಟಿದ್ದಾರೆ ಹುಡುಗರು, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಏನೇ ಕೋವಿಡ್ ಲಸಿಕೆ ಏನಿದೋ ಅದು ಕಡ್ಡಾಯ. ಅವರಿಗೆ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಎಲ್ಲ ಕಾಲೇಜಿನ ಪ್ರಾಚಾರ್ಯರಿಗೆ ತಿಳಿಸಿದ್ವಿ, 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ನೀವು ಲಸಿಕೆಯನ್ನು ಹಾಕಿಸುವಂಥ ವ್ಯವಸ್ಥೆ ಮಾಡಿರಿ ಅಂತ ಹೇಳಿದ್ವಿ. ಕೆಲವು ಕಾಲೇಜಿನಲ್ಲಿ ಹಾಕಿಸ್ಕೊಂಡಿದ್ದಾರೆ, ಕೆಲವು ಕಾಲೇಜಿನಲ್ಲಿ ಒಂದೊಂದು ಡೋಸು ವಿದ್ಯಾರ್ಥಿಗಳು ಹಾಕ್ಕೊಂಡಿದ್ದಾರೆ. ಅದು ಏನು ಪರಿಶೀಲನೆ ಹೆಂಗೆ ಮಾಡಿದ್ರಿ ನೀವು? ಇಲ್ಲ, ಕಾಲೇಜಿನವರು ಪ್ರಾಚಾರ್ಯ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಭಾಳ ಆದರೆ 10% ಮಾತ್ರ ಆ ವಿದ್ಯಾರ್ಥಿಗಳು ಇರ್ತಾರೆ, ಹೆಚ್ಚಿಗೆ ಡಿಗ್ರಿ ಕಾಲೇಜಿನಲ್ಲಿ ಇರ್ತಾರೆ. ಸರ್, ಇದು ಟರ್ಮಿನಲ್ ಎಕ್ಸಾಮ್ ತಗೊಂಡು ಒಂದು ವಿವಾದ ಆಗಿತ್ತು PUC ಬೋರ್ಡ್ನಿಂದ. ಮಿಡ್ ಟರ್ಮ್ ಎಕ್ಸಾಮ್ ಎನ್ಯುವಲ್ ಪ್ಯಾಟರ್ನ್ ಒಳಗೆ ನಡೆಸಬೇಕು, ಅದು ಕೆಲವರು ಅಸೋಸಿಯೇಷನ್ ಅವರು ವಿರೋಧ ಮಾಡಿದ್ರು. ಯಾಕೆ ಅಂತಂದ್ರೆ ವಿರೋಧ ಅಂದರೆ ಏನು ಸರ, ವ್ಯಾಲ್ಯೂಯೇಷನ್ ಮಾಡೋದು ಭಾಳ ಕಷ್ಟ. ಕೆಲವು ಕಾಲೇಜಿನಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ, ಕೆಲವು ಕಾಲೇಜಿನಲ್ಲಿ ಕಡಿಮೆ ಇದೆ. ವ್ಯಾಲ್ಯೂಯೇಷನ್ ಡಿಸೆಂಟ್ರಲೈಸ್ ಮಾಡೋದ್ರಿಂದ ಬಹಳಷ್ಟು ತೊಂದರೆ ಆಗ್ತದೆ, ಕೆಲವು ವಿದ್ಯಾರ್ಥಿಗಳು ಅನ್ಯಾಯ ಆಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಆ ರೀತಿ ಮಾಡಿದರು. ಅದು ಈಗ ಸದ್ಯಕ್ಕೆ ಅದು ತೆಗೆದುಬಿಟ್ಟು ಆಯಾ ಕಾಲೇಜಿನಲ್ಲಿ ಮೌಲ್ಯಮಾಪನ ಆಗ್ತದೆ. ಸರ್, ವಿದ್ಯಾರ್ಥಿಯವರಿಗೆ ಏನು ಮೆಸೇಜ್ ಕೊಡ್ತೀರಿ? ವಿದ್ಯಾರ್ಥಿಗಳು ಯಾವುದೇ ರೀತಿಯ ಭಯವಿಲ್ಲದೆ, ಕೊರೋನಾ ಅನ್ನುವ ತಲೆಯಲ್ಲಿ ಇಟ್ಟುಕೊಳ್ಳದೆ, ಈಗ ಮಾಡಿರ್ತಕ್ಕಂಥ ಅಭ್ಯಾಸವನ್ನು ಸರಿಯಾದ ರೀತಿಯಲ್ಲಿ ಪರೀಕ್ಷೆಯ ಪ್ರಶ್ನೆಗೆ ಉತ್ತರವನ್ನು ಬರಲಿಕ್ಕೆ ನಾನು ಎಲ್ಲ ರೀತಿಯಿಂದ ವಿದ್ಯಾರ್ಥಿಗಳಿಗೆ ಭರವಸೆಯನ್ನು ಕೊಟ್ಟಿದೆ. ಈ ಗೌರ್ಮೆಂಟ್ ಕಾಲೇಜ್ ಪರೀಕ್ಷಾ ಸೆಂಟರ್ ಒಳಗೆ ಏನು ಸ್ಯಾನಿಟೈಸರ್, ಮಾಸ್ಕ್ ಫ್ರೀ ವಿತರಣೆ ಮಾಡೋದೇನು ವ್ಯವಸ್ಥೆ ಮಾಡಿದ್ದೀರಿ? ಇಲ್ಲ, ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಅಲರ್ಟ್ ಆಗಿದ್ದಾರೆ. ಅವರು ಮಾಸ್ಕು ಕಡ್ಡಾಯವಾಗಿ ಹಾಕ್ಕೊಂಡು ಬರ್ತಾರೆ. ಮತ್ತು ನಮ್ಮ ಕಾಲೇಜ್ ವತಿಯಿಂದ ಅಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿದ್ದೇವೆ, ಮತ್ತು ಕಾಲೇಜುಗಳಿಗೆಲ್ಲವೂ ರೂಮ್ಗಳಿಗೆ ಸ್ಯಾನಿಟೈಸರ್ ಹಾಕಿಸಲಿಕ್ಕೆ ಹೇಳಿದ್ದೇವೆ. ಈ ಎಲ್ಲ ರೀತಿಯಿಂದಲೂ ತಯಾರಿ ಮಾಡಿಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಸಾಕಷ್ಟು ಇಲಾಖೆ ತಯಾರು ಮಾಡಿದ್ದರಿಂದ ಮುಂದಿನ ದಿನಗಳಲ್ಲಿ ಏನೇ ತೊಂದರೆ ಆಗದಂಥ ವ್ಯವಸ್ಥೆಯನ್ನು ಎಲ್ಲ ಕಾಲೇಜಿನಲ್ಲಿ ಆಗಿದೆ. ಯಾವ ಕಾರಣಕ್ಕೂ ನಿಮ್ಮ ಭಯ ಇಲ್ಲದೆ ಪರೀಕ್ಷೆಗಳನ್ನು 3 ಗಂಟೆ ಬರಲಿಕ್ಕೆ ನನ್ನ ಎಲ್ಲ ರೀತಿಯ ಭರವಸೆ ಇದೆ ಅಂಥೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್. तो अभी आपने सुना कि जो मिड टर्म एग्ज़ामिनेशन होने जा रही थी, उप निर्देशक जो डिप्टी डायरेक्टर PU कॉलेज विजयपुर के जो साहब हमसे बातचीत की और उन्होंने ये स्पष्ट किया है कि इसे डरने की ज़रूरत नहीं है. कोविड-19 हो या कोई भी दूसरी जो बीमारियां हो, उसे बाकायदा जो है तैयार रहें और उसको निपटने के लिए हर हाल में जो डिपार्टमेंट तैयार है. मास्क का इस्तेमाल, सैनिटाइज़र का इस्तेमाल किया जाएगा और जो भी रूल्स एंड रेगुलेशन है बोर्ड की तरफ से आए हैं उसको लेकर वो पूरी तरह से सतर्क हैं और पूरी तैयारी में हैं. कल से जो है एग्ज़ाम शुरू होगी और न्यूडल ऑफ सेंटर से जो आप जो है क्वेश्चन पेपर हासिल करके अपने अपने कॉलेजों में एग्ज़ाम चला सकते हैं. और स्टूडेंट को भी कोई भयभीत होने की ज़रूरत नहीं है, डरने की ज़रूरत नहीं है. मास्क और सैनिटाइज़र का इस्तेमाल करते हुए अपने परीक्षा पर ध्यान दें और अपने एग्ज़ाम पेपर्स अच्छे लिखें. यही उनका एक मैसेज रहा. कैमरामैन रऊफ के साथ में खुर्शीद आलम, 4TV न्यूज़, बीजापुर. बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी. चाहे नॉर्मल हो या सिजरीन, कम दामों में किया जाएगा. 24 घंटे माहिर डॉक्टरों की निगरानी में. अस्पताल का पता सखाफ रोज़ा 4 नंबर स्कूल के करीब, बीजापुर.